ನಿಜವಾಗಿ ಹೇಳಬೇಕಂದ್ರೆ ಪ್ರಾಯದವರು ಮತ್ತು ಪ್ರಾಣಿಗಳು ಎರಡು ಕೂಡ ಈಗ ಒಂದೇ ರೀತಿಯಾಗಿದೆ. ಈಚೆಯಿಂದ ಆಚೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆಚೆಯಿಂದ ಈಚೆ ಬರಲಿಕ್ಕೆ ಆಗೋದಿಲ್ಲ. ಈ ರೀತಿ ಆಗಿದೆ ಪ್ರಾಯದವರಿಗೆ ಮತ್ತು ಪ್ರಾಣಿಗಳಿಗೆ, ಎರಡು ಸೇಮ್ ಆಗಿದೆ. ನಮಸ್ಕಾರ ನನ್ನ ಮಂಜೇಶ್ವರದ ಎಲ್ಲ ಸ್ನೇಹಿತರಿಗೆ. ತಲಪಡಿಯಿಂದ ಚೆರ್ಕಳ ತನಕ ಒಂದು ದೊಡ್ಡ ಹೈವೇ ಆಗ್ತಾ ಉಂಟು. ಫಾರಿನಲ್ಲಿದ್ದ ಎಲ್ಲ ಸೌಲಭ್ಯಗಳು ಎಲ್ಲ ಅದೇ ರೀತಿಯ ಒಂದು ಹೈವೇ ಆಗ್ತಾ ಉಂಟು. ನಮಗೆಲ್ಲ ಸಂತೋಷದ ವಿಷಯ, ಅಭಿವೃದ್ಧಿ ಆಗಿದೆ, ಹಾಗೆ ಹೀಗೆಲ್ಲ ಹೇಳಿದರು. ಆದರೆ ಇತ್ತೀಚೆಗೆ ಅದನ್ನು ನೋಡುವಾಗ ಅದೊಂದು ಕಳಪೆ ಕಾಮಗಾರಿ, ಅಂದರೆ ಅವೈಜ್ಞಾನಿಕ ಕಾಮಗಾರಿ ಅಂತ ಅನೇಕ ಕಡೆ ಸಾಬೀತುಪಡಿಸ್ತಾ ಇದೆ. ಅದರ ಹೊರತಾಗಿ ಕೆಲವೊಂದು ಅಲ್ಲಿ ಫ್ಲೈಓವರ್ ಬ್ರಿಡ್ಜ್ ಆಗಿರ್ಬೋದು, ಅಡಿಪಾಯ ಆಚೆ ಅಡಿಯಿಂದ ಹೋಗುವಂಥ ಅಂಡರ್ ಸೇತುವೆ ಆಗಿರ್ಬೋದು, ಈ ಎಲ್ಲ ರೀತಿಯಲ್ಲಿ ಅನೇಕ ಕಳಪೆ ಕಾಮಗಾರಿಗಳು ಆಗಿದೆ. ಅದರ ಬಗ್ಗೆ ಒಂದು ಸಣ್ಣ ಏನಾದರೂ ಒಂದು ಹೇಳು ಅಂತ ಕೆಲವರು ಹೇಳಿದ್ದು. ಅದರ ಬಗ್ಗೆ ಹೇಳಿದರೆ ತುಂಬ ಉಂಟು, ನಾನು ತುಂಬ ಹೇಳ್ತಾ ಇದ್ದೇನೆ. ಅದನ್ನು ಟೈಮ್ ಇಲ್ಲದ ಕಾರಣ ಕೆಲವೊಂದು ಹೇಳಲಿಕ್ಕೆ ಮುಂದೆ ಕೆಲವೊಂದು ವಿಷಯಗಳನ್ನು ಹೇಳ್ತಾ ಬರ್ತೇನೆ. ಈಗ ಮೊದಲು ನಾನು ಫ್ಲೈಓವರ್ ಬ್ರಿಡ್ಜ್ ಬಗ್ಗೆ ತುಂಬ ಹೇಳಬೇಕಂತ ತುಂಬ ಅನಿಸ್ತಾ ಉಂಟು. ಅದಕ್ಕೋಸ್ಕರ ಒಂದು ಸಣ್ಣ 5 ನಿಮಿಷದ ವಿಷಯಗಳನ್ನು ಹೇಳ್ತೇನೆ. ಅದರ 5 ನಿಮಿಷದೆಲ್ಲವೂ ಬರ್ತದೆ. ಏನಪ್ಪ ಅಂದರೆ, ಫ್ಲೈಓವರ್ ಬ್ರಿಡ್ಜ್ ನೋಡುವಾಗಲೇ ಗೊತ್ತಾಗ್ತದೆ. ನೀವು ನೋಡಿರ್ಬೋದು, ಈ ಮಂಜೇಶ್ವರದ ಕಡೆ ಬಂದರೆ ಇಲ್ಲಿ ಮೊದಲು ಕುಂಜತ್ತೂರಲ್ಲಿ ಆಯಿತು, ಆಮೇಲೆ ಅಲ್ಲಿ ಗೇಟಲ್ಲಿ ಮುಟ್ಟ ಗೇಟಲ್ಲಿ ಎಲ್ಲ ಆಗ್ತಾ ಉಂಟು, ಮತ್ತೆಲ್ಲ ಅಲ್ಲಲ್ಲಿ ಆಗ್ತಾ ಉಂಟು. ಆದರೆ ಅದಕ್ಕೆ ಹೋಗಲಿಕ್ಕೆ ಸಾಧಾರಣವಾಗಿ ಒಂದು ಏನಾದರೂ ಹೆಲಿಕಾಪ್ಟರ್ ಏನಾದರೂ ಬೇಕು ಅದಕ್ಕೆ ಮೇಲೆ ಹೋಗಲಿಕ್ಕೆ. ಆ ರೀತಿ ಉಂಟು, ಅದು ಅಷ್ಟು ಎತ್ತರ ಉಂಟು, ಮತ್ತು ಅಷ್ಟೊಂದು ಹಾರ್ಡ್ ಆಗಿ ಉಂಟು. ಮತ್ತು ಅಷ್ಟೊಂದು ಅದಕ್ಕೆ ಹೋಗಬೇಕಂದ್ರೆ ನಾವು ಹಾರ್ಲಿಕ್ಸ್ ಎಲ್ಲ ಕುಡಿದು ಹೋಗ್ಬೇಕು, ಗ್ಲೂಕೋಸ್ ಎಲ್ಲ ಇಟ್ಟು ಹೋಗಬೇಕು. ಪ್ರಾಯದವರೆಲ್ಲ ಪಾಪ ಹೇಳ್ತಾ ಇದ್ದಾರೆ, ಇದನ್ನು ನೋಡಿ ಇದು ಸ್ವರ್ಗಕ್ಕೆ ಹೋಗೋ ಏಣಿ ಥರ ಉಂಟಂತೇಳಿ. ನಿಜವಾಗಿ ನಾನೊಂದು ನಿಜವಾಗಿ ಹೇಳುವಂಥ ವಿಷಯ ಏನಪ್ಪ ಅಂದರೆ, ಅಭಿವೃದ್ಧಿ ಆಗಿದೆ. ಆದರೆ ಅಭಿವೃದ್ಧಿ ಈ ರೀತಿ ಅರ್ಧಂಬರ್ಧ ಅಭಿವೃದ್ಧಿ ಅಂತ ಹೇಳಲ್ಲ. ಫಾರಿನಲ್ಲಿ ಅದಕ್ಕೆಲ್ಲ ಸೌಲಭ್ಯಗಳಿವೆ. ಲಿಫ್ಟ್ ಥರ ಮೇಲೆ ಹೋಗುವಂಥ ಬರುವಂಥ ಅದು ಕೂಡ ಇದೆ. ಇದರಲ್ಲಿ ಏನಿಲ್ಲ, ಒಂದು 4 ಕಬ್ಬಿಣದಲ್ಲಿ ಅದನ್ನು ಮೇಲೆ ಹೋಗಲಿಕ್ಕೆ ಮತ್ತು ಅಲ್ಲಿಂದ ಪಾಸ್ ಆಗಲಿಕ್ಕೆ, ಆ ರೀತಿ. ಅದು ಗಟ್ಟಿಮುಟ್ಟು ರಕ್ತದವರಿಗೆ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಪ್ರಾಯದವರು ಈ ನಿಜವಾಗಿ ಹೇಳಬೇಕಂದ್ರೆ ಪ್ರಾಯದವರು ಮತ್ತು ಪ್ರಾಣಿಗಳು ಎರಡು ಕೂಡ ಈಗ ಒಂದೇ ರೀತಿಯಾಗಿದೆ. ಈಚೆಯಿಂದ ಆಚೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆಚೆಯಿಂದ ಈಚೆ ಬರಲಿಕ್ಕೆ ಆಗೋದಿಲ್ಲ. ಈ ರೀತಿ ಆಗಿದೆ ಪ್ರಾಯದವರಿಗೆ ಮತ್ತು ಪ್ರಾಣಿಗಳಿಗೆ, ಎರಡು ಸೇಮ್ ಆಗಿದೆ. ಅದಕ್ಕೋಸ್ಕರ ಈ ದೊಡ್ಡ ಬ್ರಿಡ್ಜ್ ಮಾಡಿದ್ದಾರೆ. ಇದು ಅಭಿವೃದ್ಧಿ ಅಲ್ಲ, ಇದು ನಿಜವಾಗಿ ನೋಡುವಾಗ ಅಭಿವೃದ್ಧಿಯೇ ಅಲ್ಲ. ಅದು ಏನೋ ಒಂದು ಹಣಕ್ಕೋಸ್ಕರ ಏನೋ ಒಂದು ಎಡಿಟ್ ಮಾಡಿರ್ತಾರೆ. ನಿಜವಾಗಿ ಅಭಿವೃದ್ಧಿ ಏನಾಗಲಿಲ್ಲ ಅಲ್ಲಿ. ಅಷ್ಟು ದೊಡ್ಡ ರೋಡಲ್ಲಿ ಆ ಬ್ರಿಡ್ಜನ್ನು ನೋಡುವಾಗಲೇ ಗೊತ್ತದು, ಆ ರೋಡ್ ಹೇಗುಂಟು, ಬ್ರಿಡ್ಜ್ ಹೇಗುಂಟು. ರೋಡ್ಗೆ ಸಂಬಂಧಪಟ್ಟಿದ್ದೇ ಇಲ್ಲ ಆ ಬ್ರಿಡ್ಜ್. ಎಷ್ಟೋ 100 ರೂಪಾಯಿ ರೋಡ್ಗೆ ಒಂದು 10 ಪೈಸೆ ಬ್ರಿಡ್ಜ್ ಮಾಡಿರ್ತಾರೆ ಉಂಟು. ಆ ರೋಡ್ಗೆ ಫ್ಲೈಓವರ್ ಬ್ರಿಡ್ಜ್ ಸೂಟೇ ಆಗಲ್ಲ. ಅದನ್ನು ಯಾಕೆ ಸುಮ್ಮನೆ ಮಾಡೋದು? ಅದಕ್ಕೊಂದು ಲಿಫ್ಟ್ ಥರ ಮಾಡಿ ಒಂದು ಏನಾದರೂ ಅಭಿವೃದ್ಧಿ ಅಂದರೆ ಹಾಗೆ. ಫಾರಿನ್ ಥರ ಆಗಿದೆ. ಫಾರಿನ್ ಥರ ಆಗಲಿಲ್ಲ ಅದು. ಫಾರಿನನ್ನು ನಾಚಿಕೆಡಿಸಿದ್ದು ಅಷ್ಟೇ. ಫಾರಿನಲ್ಲಿ ಹೇಗೆ ಉಂಟು, ಲಿಫ್ಟ್ ಕೂಡ ಉಂಟು ಅದಕ್ಕೆ ಹೋಗುವಂಥ. ಕೈಕಾಲು ಕಷ್ಟದವರಿಗೆ, ನಡೀಲಿಕ್ಕೆ ಆಗದವರಿಗೆ ಲಿಫ್ಟ್ ಕೂಡ ಉಂಟು. ಇಲ್ಲಿ ನಡೆದವರಿಗೆ, ಅದೇ ಪ್ರಾಯದವರಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಯಾರಿಗೂ ನಡೀಲಿಕ್ಕೆ 50 ವರ್ಷಕ್ಕೆ ಮುಂಚೆನೇ, 100 ವರ್ಷಕ್ಕೆ ಮುಂಚೆನೇ ಅದನ್ನು ಭವಿಷ್ಯ ನೋಡಿ ರೋಡನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. 100 ವರ್ಷಕ್ಕೆ ಮುಂಚೆ ಅಂದರೆ 100 ವರ್ಷ ನಂತರ ಬರುವಂಥ ಕೆಲಸವನ್ನು ಈಗಲೇ ಮಾಡಿದ್ದಾರೆ ಅಂತ. 100 ವರ್ಷ ಇನ್ನು ಬರುವಾಗ ಅಷ್ಟು ದೊಡ್ಡ ಏನೇನು ಎತ್ಕೊಂಡು ಮೇಲೆ ಏರುವವರು ಯಾರು ಇರಲಿಕ್ಕಿಲ್ಲ. ಈಗಲೇ ಇಲ್ಲಿಂದ 1 ಕಿಲೋಮೀಟರ್ ನಡೆದ್ರೆ ಈಗಿನ ಯುವಕರಿಗೆ ಕೂಡ ಗಂಟು ನೋವು ಸ್ಟಾರ್ಟ್ ಆಗ್ತದೆ, ಸೊಂಟ ನೋವು ಸ್ಟಾರ್ಟ್ ಆಗ್ತದೆ. ಮತ್ತು 50 ವರ್ಷ ಕಳೆದ ಮೇಲೆ ಹೇಗಾಗ್ಬೋದು, 100 ವರ್ಷ ಕಳೆದ ಮೇಲೆ ಹೇಗಾಗ್ಬೋದು? ಈ ಒಂದು ಕಬ್ಬಿನದ 4 ಗುಜಿರಿ ಸಂಕವನ್ನು ಇಟ್ಕೊಂಡು ಅದರ ಮೇಲೆ ಯಾರು ಹತ್ತಲಿಕ್ಕಿಲ್ಲ. ಆದ್ರಲ್ಲ ಹತ್ತುದು. 100 ವರ್ಷದ ಭವಿಷ್ಯವನ್ನು ಈಗ ಮಾಡಿದ್ದಲ್ಲ ಅದು ಸುಮ್ಮನೊಂದು ಹಣ ಖರ್ಚು ಮಾಡಿದ್ದು, ವೇಸ್ಟ್ ಮಾಡಿದ್ದು. ಬೇರೆಯವರಿಗೆ ನೋಡುವಾಗ ಒಂದು ನಗಡಿಸಿದೆ ಅಷ್ಟೇ. ಈ ರೋಡು ಹೇಗುಂಟು, ಫ್ಲೈಓವರ್ ಬ್ರಿಡ್ಜ್ ಹೇಗುಂಟಂತೆ ಎಲ್ಲ ನೋಡಿ ನಗಾಡ್ತಾ ಇದ್ದಾರೆ. ಏನೂ ಹೇಳಲಿಕ್ಕಾಗಲಿ. ಮತ ಹಾಕುವುದವರೇ ಮಣ್ಣು ತಿಂದಾಗೆ ಆಯಿತು. ಜನಸಾಮಾನ್ಯರು ಮತ ಹಾಕ್ತಾರೆ, ಗೌರ್ಮೆಂಟ್ ಬರ್ತದೆ. ಈ ರೀತಿಯನ್ನು ಕೆಲವೊಂದು ಬೇಡದ ಅಭಿವೃದ್ಧಿ ಅದು ಇದಂತೇಳಿ ಮಾಡ್ತದೆ. ಕರ್ನಾಟಕದಲ್ಲಿ ನೀವು ನೋಡಿರ್ಬೋದು, ಸಾಮಾನ್ಯದು ಮಂಗಳೂರಿಂದ ತಲಪಡಿಯಿಂದ ಮಂಗಳೂರು ತನಕ ಒಂದು ಸಾಮಾನ್ಯ ಮಾರ್ಗ ಸಾಕಾಗ್ತದೆ. ಅದು ಯಾವ ಆಕ್ಸಿಡೆಂಟ್ ಕೂಡ ಆಗೋದಿಲ್ಲ. ಅಲ್ಲಿ ಹಚ್ಚಾಸುರದ ಮಧ್ಯದಲ್ಲಿ ಹಚ್ಚಾಸುರದ ವೃಂದಾವನ ಒಂದು ಗಾರ್ಡನ್ ಕೂಡ ಇದೆ. ಅದನ್ನು ನೋಡಲಿಕ್ಕೆ ಎಷ್ಟು ಸುಂದರ ಆಗ್ತದೆ ಗೊತ್ತುಂಟ.
ಸೌಂದರ್ಯದ ಆಮ್ಲಜನಕ. ಇಲ್ಲಿಗೆ ಹೋಗುವಾಗ ಬಿಸಿ, ಮಧ್ಯದಿಂದ ಹೋಗ್ಲಿಕ್ಕೆ ಆಗಲ್ಲ, ಎ ಸಿ ಹಾಕದೆ ಹೋಗ್ಲಿಕ್ಕೆ ಆಗಲ್ಲ. ಈಗ ಕಾರಲ್ಲಿ ಕೂಡ ಅಲ್ಲಿ ಆಗಲ್ಲ. ಕರ್ನಾಟಕ ತಲಪಡಿಯಿಂದ ಮಂಗಳೂರು ತನಕ ಹೋಗುವಾಗ ನಮಗೆ ಎ ಸಿ ಬೇಡ, ಸೈಡಲ್ಲಿ ಎಲ್ಲೋ ಎ ಸಿ ಸಾಕಾಗ್ತದೆ. ಕಿಟಕಿ ಓಪನ್ ಮಾಡಿದ್ರೆ ಸಾಕು. ಇಲ್ಲಿ ಕಿಟಕಿ ಓಪನ್ ಮಾಡಿದರೆ ಧೂಳು, ಕಿಟಕಿ ಮುಚ್ಚಿದರೆ ಬಿಸಿ. ಎಲ್ಲಿಗೆ ಮುಟ್ಟಿದೆ. ದುಬೈಲಿದೆ, ದುಬೈಲಿ ಲಿಫ್ಟ್ ಕೂಡ ಹಾಗೇ ರೀತಿ ಇದೆ, ಅದೇ ರೀತಿ ಇದೆ. ರೋಡ್ಗೆ ಹೇಗೆ ಸೂಟ್ ಆಗ್ತದೆ ಅದೇ ರೀತಿ. ಇನ್ನು ಮಂಜೇಶ್ವರದಲ್ಲಿ ಆಗ್ತದಂಟು ಉಂಟು, ಆದರೆ ಅದು ಮಂಜೇಶ್ವರದ ಕೆಲವೊಂದು ಸಮಸ್ಯೆಗಳಿಂದ ಅದು ಬಗೆಹರಿದಿಲ್ಲ. ಅಂಡರ್ಗ್ರೌಂಡ್ನಲ್ಲಿ ಹೋಗುವಂಥ ಅಂಡರ್ ಪಾಸ್ ಮಾಡಬೇಕಂತ ಹೇಳ್ತಿದ್ದಾರೆ. ಮಂಜೇಶ್ವರ ಅದರ ಬಗ್ಗೆ ಒಂದು ಮಾಡಲಿಕ್ಕೆ ಒಂದು ವಿಡಿಯೋ ಮಾಡಿದ್ದು ಒಂದು 2-3 ಗಂಟೆದ್ದುಂಟು. ಅಷ್ಟು ಸಮಸ್ಯೆಗಳಿವೆ. 1-2-3 ವರ್ಷ ಅಲ್ಲಿ ಪ್ರತಿಭಟನೆ ಮಾಡಿದ್ದೇವೆ ನಾವು, ಎಲ್ಲರೂ ಸೇರಿ ಪ್ರತಿಭಟನೆ ಮಾಡಿ ಮತ್ತೆ ಆಯಸ್ಸಾಗಿ ಎಲ್ಲರೂ ಬಿಟ್ಟರು. ಕೆಲವರು ಬಿಡಲಿಲ್ಲ, ಕೆಲವರು ಹಣ ತಗೊಂಡು ಓಡಿ ಹೋದ್ರು. ಇನ್ನು ಕೆಲವರು ಇನ್ನೂ ಕೂಡ ಮಾಡ್ತಾ ಇದ್ದಾರೆ. ಅಂಡರ್ ಪಾಸ್ ಆಗ್ತದೆ, ಏನಾಗ್ತದೆ ಗೊತ್ತಿಲ್ಲ. ಅಲ್ಲಿಂದ ತೋಡಿದೆ, ಅದನ್ನು ಇನ್ನು ಅಂಡರ್ ಪಾಸ್ ಮಾಡಬೇಕಷ್ಟೇ. ಅದರೊಳಗೆ ಸಣ್ಣ ಆಡು ಹೋಗಬೇಕು ಹೊರತು ಮನುಷ್ಯರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನೋಡಬೇಕಷ್ಟೇ. ಆದರೆ ಈ ಬ್ರಿಡ್ಜನ್ನು ನೋಡುವಾಗ ತುಂಬ ಬೇಸರ ಆಗ್ತದೆ. ಇಷ್ಟು ದೊಡ್ಡ ರೋಡಲ್ಲಿ, ಇಷ್ಟು ಅಗಲದ ರೋಡಲ್ಲಿ ಇಷ್ಟು ಸಣ್ಣ ಬ್ರಿಡ್ಜ್ ಮಾಡಿದ್ದಾರಲ್ಲ, ಅದು ಕೂಡ ಮೇಲೆ ಹತ್ತಲಿಕ್ಕೆ ಆಗಲಿಕ್ಕೆ ಅದೊಂದು 1-2-3 ವರ್ಷದಲ್ಲ ಅದು ತುಕ್ಕು ಹಿಡಿದು ನಾಶ ಹೋಗ್ಬೋದು ಆ ಬ್ರಿಡ್ಜ್. ಆ ರೀತಿ ಉಂಟು. ಅದಕ್ಕಿನ್ನೂ ಈಗ ಫಸ್ಟ್ ಪೇಂಟ್ ಕೊಟ್ಟದ್ದೇ, ಇನ್ನೂ ಪೇಂಟ್ ಕೊಡಲಿಕ್ಕಿಲ್ಲ. ಇನ್ನೆಷ್ಟು ಲಾರಿ ಎಲ್ಲ ಬಂದು ಅದಕ್ಕೆ ಗುದ್ದುತ್ತದೆ, ಎಂತೆಲ್ಲ ಬಂದು ಅದಕ್ಕೆ ಹೊಡಿತದೆ ಯಾರಿಗೂ ಗೊತ್ತಿಲ್ಲ. ಹೇಳಲಿಕ್ಕೆ ತುಂಬ ಉಂಟು. ಅಭಿವೃದ್ಧಿ ಆಗಲಿಲ್ಲ. ನಿಜವಾಗಿ ಅಭಿವೃದ್ಧಿ ಆಗಿದೆ ಅಂತ ಹೇಳುವವರಿಗೆ ಗಮನಿಸಬೇಕು, ಅಭಿವೃದ್ಧಿ ಆಗಲಿಲ್ಲ. ರೋಡೊಂದು ಅಗಾಳ ಆಗಿದೆ. ಆ ರೋಡಲ್ಲಿ ಏನೆಲ್ಲ ಉಂಟು, ಎಷ್ಟು ಹಂಪುಗಳ ನಿರ್ಮಾಣ ಆಗಿದೆ ನೋಡಿದ್ದೀರ ನೀವು? ಅದನ್ನು ಬಂದು ನೋಡಿ, ಚೆಕ್ ಮಾಡಿ. ನಾವು ಇಲ್ಲೇ ಇದ್ದುಕೊಂಡು ನಾವು ಹೇಳೋದು, ನಾವು ಯಾರನ್ನು ಕೂಡ ತಮಾಷೆ ಮಾಡೋದಲ್ಲ, ಯಾರನ್ನು ಕೂಡ ಹೀಯಾಳಿಸೋದಲ್ಲ, ಯಾವ ಗೌರ್ಮೆಂಟು ಯಾವ ಪಕ್ಷವನ್ನು ಕೂಡ ಹೀಯಾಳಿಸೋದಲ್ಲ, ಇದ್ದದನ್ನು ಇದ್ದಾಗಿ ಹೇಳೋದು ಅಷ್ಟೇ. ಒಂದು ರೀತಿ ಹೇಳ್ಬೇಕಾದ್ರೆ ಆಚೆ ಇರುವವರನ್ನು ಈಚೆ ಇರುವವರನ್ನು ಒಂದು ಗಡಿ ಪ್ರದೇಶ ಮಾಡಿದ ಹಾಗೆ ಆಯಿತು. ಆಚೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆಚೆಯವರು ಈಚೆ ಬರಲಿಕ್ಕೆ ಆಗೋದಿಲ್ಲ. ಎಷ್ಟೋ ಪ್ರಾಣಿ ಪಕ್ಷಿಗಳಲ್ಲಿ ಸಾಯ್ತಾ ಉಂಟು. ಹೇಳಲಿಕ್ಕೆ ತುಂಬ ಉಂಟು. ಇನ್ನೊಂದು ಪಾರ್ಟ್ ಮಾಡಬೇಕಾದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.